ಸರ್, ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಅಂತವ್ರಿಗೆ ಈಗ ಶಾಸಕ ಸ್ಥಾನಕ್ಕೆ ನಿಲ್ತು MLA ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ವಿಶ್ವನಾಥ್ ಅವರು ಹೊಸ ಪಕ್ಷ ಮಾಡ್ತಾ ಇರ್ಬೋದು, ಅದರಲ್ಲಿ ಏನಾದರೂ ಕೊಡ್ಬೋದು. ನಾನು ಧರ್ಮಸ್ಥಳದಲ್ಲಿ ಕೊನೆ ಪ್ರಶ್ನೆ, ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೀನಿ, ನಾನು ಈ ಬಾರಿ ಸುಧಾಕರ್ ಪರವಾಗಿ ಕೆಲಸ ಮಾಡಿದ್ದೆ, ಆದರೂ ಕೂಡ ಯಾಕೋ ನನ್ನ ಮೇಲೆ ತಪ್ಪು ಭಾವನೆ ಅವರಲ್ಲಿದೆ, ಅವರು ಮಿನಿಸ್ಟರ್ ಆಗಬೇಕು ಸೆಂಟ್ರಲಲ್ಲಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡ್ರಿ, ಅವ್ರ ಮಾತಿಗೆ ನಾನೇನು ವಿಶೇಷ ಅರ್ಥ ಕೊಡೋದು, ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ನಾನೇನು ಬಯಸಲ್ಲ. ನಮ್ಮ ಪಕ್ಷ ಇದೆ, ನಮ್ಮ ನಾಯಕರಿದ್ದಾರೆ, ಪ್ರಧಾನಮಂತ್ರಿಗಳಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ ನಾನು ಏನಾಗಬೇಕು, ನಾನು ಎಲ್ಲಿರಬೇಕು ಅಂತ. ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳುತ್ತೆ ನಾನು ಅದು ಮಾಡ್ತೀನಿ. ಸರ್, ಕೊನೆಯದಾಗಿ ಅವರ ಚಾಲೆಂಜ್ ನೀವು ಸ್ವೀಕರಿಸಿದ್ದೀರಾ ಸರ್? ಯಾವ ಚಾಲೆಂಜ್ ಅಪ್ಪ? ಅದೇ, ನಾನು ಯಲಹಂಕದಲ್ಲಿ ಬಂದು ಸ್ಪರ್ಧಿಸಲಿ ಇಲ್ಲ, ಚಿಕ್ಕಬಳ್ಳಾಪುರದಲ್ಲಿ ನಾನು 1 ಲಕ್ಷ ಅಂತರದಿಂದ ಕೂಡ ಇಲ್ಲಿ ಗೆಲ್ಲಿಸ್ಬಿಡ್ಬೇಕು. ಕೇಳ್ರಿ, ನಾನು ಸುಸ್ವಾಗತ ಹೇಳ್ತಾ ಇದ್ದೀನಲ್ಲ. ಯಾವ ಪಕ್ಷದಲ್ಲಿ ಬರ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಬರಕ್ಕೆ ಹೇಳಿ. ಥ್ಯಾಂಕ್ ಯು. ಇದಿಷ್ಟು ಸಂಸದರಾದ ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದು. ಇವತ್ತು ಸಂಘ ಸೇರಿಕೊಂಡು ಇಲ್ಲಿ ಅದ್ದೂರಿಯಾಗಿ ನಾವು ಕೆಂಪೇಗೌಡ ಜಯಂತ್ಯೋತ್ಸವನ ಮಾಡ್ತಾ ಇದ್ದೀವಿ. ಇದರಲ್ಲಿ ಶಾಸಕರು ಭಾಗಿಯಾಗಬೇಕಾಗಿತ್ತು, ಆದರೆ ಅವರ ವೈಯಕ್ತಿಕ ಪ್ರತಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ. ಅವ್ರಿಗೆ ಸವಾಲು ನಾನು ಕೂಡ ಆಗ್ತಿದ್ದೀನಿ, ಅವ್ರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಬಂದು ಅವರು ಸ್ಪರ್ಧೆ ಮಾಡಲಿ, ಇಲ್ಲ ಯಲಹಂಕದಲ್ಲೇ ಆಗಲಿ ನನ್ನನ್ನೇ ಕರೆಸಲಿ, ನಾನು ಕೂಡ ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಸರ್, ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಅಂತವ್ರಿಗೆ ಈಗ ಶಾಸಕ ಸ್ಥಾನಕ್ಕೆ ನಿಲ್ತು MLA ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ವಿಶ್ವನಾಥ್ ಅವರು ಹೊಸ ಪಕ್ಷ ಮಾಡ್ತಾ ಇರ್ಬೋದು, ಅದರಲ್ಲಿ ಏನಾದರೂ ಕೊಡ್ಬೋದು. ನಾನು ಧರ್ಮಸ್ಥಳದಲ್ಲಿ ಕೊನೆ ಪ್ರಶ್ನೆ, ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೀನಿ, ನಾನು ಈ ಬಾರಿ ಸುಧಾಕರ್ ಪರವಾಗಿ ಕೆಲಸ ಮಾಡಿದ್ದೆ, ಆದರೂ ಕೂಡ ಯಾಕೋ ನನ್ನ ಮೇಲೆ ತಪ್ಪು ಭಾವನೆ ಅವರಲ್ಲಿದೆ, ಅವರು ಮಿನಿಸ್ಟರ್ ಆಗಬೇಕು ಸೆಂಟ್ರಲಲ್ಲಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡ್ರಿ, ಅವ್ರ ಮಾತಿಗೆ ನಾನೇನು ವಿಶೇಷ ಅರ್ಥ ಕೊಡೋದು, ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ನಾನೇನು ಬಯಸಲ್ಲ. ನಮ್ಮ ಪಕ್ಷ ಇದೆ, ನಮ್ಮ ನಾಯಕರಿದ್ದಾರೆ, ಪ್ರಧಾನಮಂತ್ರಿಗಳಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ ನಾನು ಏನಾಗಬೇಕು, ನಾನು ಎಲ್ಲಿರಬೇಕು ಅಂತ. ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳುತ್ತೆ ನಾನು ಅದು ಮಾಡ್ತೀನಿ. ಸರ್, ಕೊನೆಯದಾಗಿ ಅವರ ಚಾಲೆಂಜ್ ನೀವು ಸ್ವೀಕರಿಸಿದ್ದೀರಾ ಸರ್? ಯಾವ ಚಾಲೆಂಜ್ ಅಪ್ಪ? ಅದೇ, ನಾನು ಯಲಹಂಕದಲ್ಲಿ ಬಂದು ಸ್ಪರ್ಧಿಸಲಿ ಇಲ್ಲ, ಚಿಕ್ಕಬಳ್ಳಾಪುರದಲ್ಲಿ ನಾನು 1 ಲಕ್ಷ ಅಂತರದಿಂದ ಕೂಡ ಇಲ್ಲಿ ಗೆಲ್ಲಿಸ್ಬಿಡ್ಬೇಕು. ಕೇಳ್ರಿ, ನಾನು ಸುಸ್ವಾಗತ ಹೇಳ್ತಾ ಇದ್ದೀನಲ್ಲ. ಯಾವ ಪಕ್ಷದಲ್ಲಿ ಬರ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಬರಕ್ಕೆ ಹೇಳಿ. ಥ್ಯಾಂಕ್ ಯು. ಇದಿಷ್ಟು ಸಂಸದರಾದ ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದು. ಇವತ್ತು ಸಂಘ ಸೇರಿಕೊಂಡು ಇಲ್ಲಿ ಅದ್ದೂರಿಯಾಗಿ ನಾವು ಕೆಂಪೇಗೌಡ ಜಯಂತ್ಯೋತ್ಸವನ ಮಾಡ್ತಾ ಇದ್ದೀವಿ. ಇದರಲ್ಲಿ ಶಾಸಕರು ಭಾಗಿಯಾಗಬೇಕಾಗಿತ್ತು, ಆದರೆ ಅವರ ವೈಯಕ್ತಿಕ ಪ್ರತಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ. ಅವ್ರಿಗೆ ಸವಾಲು ನಾನು ಕೂಡ ಆಗ್ತಿದ್ದೀನಿ, ಅವ್ರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಬಂದು ಅವರು ಸ್ಪರ್ಧೆ ಮಾಡಲಿ, ಇಲ್ಲ ಯಲಹಂಕದಲ್ಲೇ ಆಗಲಿ ನನ್ನನ್ನೇ ಕರೆಸಲಿ, ನಾನು ಕೂಡ ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.